ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸೊ ಗೈಸ್, ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಿದೆ ಮನೆ ಹತ್ರದಿಂದ. ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಇವಾಗ ಎಲ್ಲೋ ಸ್ವಲ್ಪ ಆಚೆ ಹೋಗಬೇಕು. ಸೊ ಅದಕ್ಕೆ ಹೊಡೆತಾ ಇದ್ದೀರಿ ನಾನು ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಮಾವ. ಆಲ್ರೆಡಿ ಅವ್ರು ವೇಟಿಂಗಲ್ಲಿ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ಇವಾಗ ಅಲ್ಲಿಂದ ಹೊರಡಬೇಕು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಬಾಯ್ ಮಾಡು, ಬಾಯ್ ಮಾಡಮ್ಮ. ಸೊ ಗೈಸ್ ನೋಡ್ರಿ, ಇವ್ರು ಬಂದ್ಬಿಟ್ಟು ಆವಾಗಿಂದ ವೇಟ್ ಮಾಡ್ಕೊಂಡು ನಿಂತವ್ರು ಇಲ್ಲೇ. ಸೊ ಇವಾಗ ಇಲ್ಲಿಂದ ಹೊರಡೋದು. ಯಾಕಪ್ಪ ಹೆಂಗಿದ್ಯಾ ನೋಡಿ, ಇಬ್ರು ಮಾತಾಡ್ಕೊಂಡು ಮ್ಯಾಚಿಂಗ್ ಬಟ್ಟೆ ಹಾಕೊಂಬಿಟ್ಟವ್ರೆ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಇವನು ಫಿಕ್ಸ್ ಏನು. ಇವಾಗ ಇಲ್ಲಿಂದ ಎಲ್ಲಿಗೆ ಬಾಸ್? ಇಲ್ಲಿಂದ ರೋಡ್ಗೆ. ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸೊ ಗೈಸ್, ಇವಾಗ ಜಸ್ಟ್ ರೀಚ್ ಆಗಿದ್ದೀರಿ ದೇವಸ್ಥಾನ ಹತ್ರ. ಸೊ ನೋಡಿ ಗೈಸ್, ಇದು ಪಾರ್ಕ್. ಇದು ಎಂಟ್ರೆನ್ಸಲ್ಲೇ ಪಾರ್ಕ್ ಬೇರೆ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಗೈಸ್ ಪಾರ್ಕ್ ಮಾತ್ರ. ಇನ್ನೂ ಒಳಗಡೆ ಕಾಣಿಸ್ತಿದೆ ನೋಡಿ, ಅದೇ ದೇವಸ್ಥಾನ ಮೇನ್ ಗೇಟ್ ಅದು. ಸುತ್ತಮುತ್ತ ಮಾತ್ರ ಗೈಸ್ ನೆಕ್ಸ್ಟ್ ಲೆವೆಲಾಗಿ ಇದು ಮಾಡಿದ್ದಾರೆ. ಸೊ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಗೈಸ್. ನಾವು ಸುತ್ತನೂ ಇದೇನೋ ರೌಂಡ್ ಥರ ಚಕ್ರಗಳ ಥರ ಇದು ಮಾಡಿದ್ದಾರೆ. ಇದೆಲ್ಲ ಆವಾಗಿಂದ ಕಲ್ಲು ಗೈಸ್. ಇದು ನೋಡಿ, ಇದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗೋದು ಎಷ್ಟು ಸಕ್ಕತ್ತಾಗಿ ಕಲ್ಲುಗಳಲ್ಲಿ ಕಟ್ಟಿದ್ದಾರೆ. ದೇವಸ್ಥಾನ ಹತ್ರ ಬಂದಿದ್ದೀರಿ. ದೇವಸ್ಥಾನ ಹತ್ರ ಬಂದು ಕೈ ಕಾಲು ತೊಳ್ಕೊಂತ ಇದ್ದೀರಿ ಒಳಗಡೆ ಹೋಗೋದಕ್ಕೆ. ಕೈ ಕಾಲೇನಿಲ್ಲ. ಹಾಂ, ಇವರಿಬ್ಬರು ನೋಡ್ರಿ ಗೈಸ್ ಒಂದೇ ಥರ ಬಟ್ಟೆ ಹಾಕೊಂಬಿಟ್ಟವ್ರೆ. ಹಾಂ, ನಾನು ನೋಡ್ರಿ ಯಾವುದೋ ಒಂದು ಇರೋದು ಬರೋದು ಶರ್ಟ್ ಹಾಕೊಂಡು ಹೋಯ್ತಾ ಇದ್ದೀವಿ ಒಳಗಡೆ. ಇಲ್ಲ ತಂದಿಲ್ಲ ಬಸ್. ನೋಡ್ರಿ ಗೈಸ್, ನನ್ನ ಎದುರುಗಡೆಗೇನೆ ದೇವ್ರು ಐತೆ. ಗೈಸ್ ನೋಡ್ರಿ, ನಂದಿ ದೇವಸ್ಥಾನ ಇದು, ಹಳೇ ದೇವಸ್ಥಾನ. ಎಲ್ಲ ಕಲ್ಲುಗಳಾಗೇನೆ ಕಟ್ಟಿರೋದು ಗೈಸ್ ಇದು. ಗೈಸ್, ಒಳಗಡೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಆಚೆ ಬಂದಿದ್ದೀರಿ. ಅಲ್ಲ, ದರ್ಶನ ಆಗೈತಲ್ಲ, ದರ್ಶನ ಮಾಡ್ಕೊಂಡು ಇವಾಗ ಆಚೆ ಬಂದು ದೇವಸ್ಥಾನ ಕ್ಲಿಪ್ಸ್ನ ಹಾಕ್ತೀನಿ ನೋಡಿ ಗೈಸ್.
ಸೊ ಗೈಸ್ ನೋಡ್ರಿ ಇಲ್ಲೊಂದು ಬಾವಿ ಇದೆ, ಇದ್ರೊಳಗಡೆ ಎಷ್ಟು ಜನ ಕಾಯಿನ್ಸ್ ಹಾಕೋರಂದ್ರೆ ನೋಡಿ ಗೈಸ್. ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಗೈಸ್ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋಶೂಟು ವೀಡಿಯೋಸ್ ಎಲ್ಲ ತಗೊಂಡು ಇವಾಗ ಆಚೆ ಬಂದಿದ್ದೀರಿ. ಸೊ ಪಾರ್ಕಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಂದ ಆಮೇಲೆ ಇನ್ನೊಂಚೂರು ಬೇರೆ ಕಡೆ ಎಲ್ಲೋ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು. ದೇವ್ರ ದರ್ಶನ ಎಲ್ಲ ಆಯಿತು. ಇಲ್ಲ ಗೈಸ್ ಆವಾಗ ಇಲ್ಲಿ ಬಿಟ್ಟು ಸ್ಲಿಪ್ಪರ್ಸ್ನೆಲ್ಲನೂ ಒಳಗಡೆ ಎತ್ಕೊಂಡು ಹೋಗಿ ಇಕ್ಕೊಂಬಿಟ್ಟವ್ರೆ. ಅಲ್ಲಿ ಹೋದ್ರೆ ನೀವು ಅಲ್ಲಿ ಬಿಡೋಂಗಿಲ್ಲ ಅಂತ ಫಸ್ಟೇ ಇವ್ರು ತಿಳಿಸ್ಬೇಕಲ್ಲ ಗೈಸ್. ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರ್ಸ್ನೆಲ್ಲ ಎತ್ತಿಕೊಂಬಿಟ್ಟಿತ್ತು. ಆಮೇಲೆ ಅಲ್ಲಿ ಹೋಗಿ ಪೇ ಮಾಡಿ ಸ್ಲಿಪ್ಪರ್ಸ್ನೆಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ. ಆ ಕಡೆ ಹೋಗಂಬಾ, ಅಲ್ಲಿ ಕಲ್ಯಾಣಿದೆ ಗೈಸ್, ಬನ್ನಿ ನೋಡೋಣ ವಾನ ಗೈಸ್. ನೋಡಿ ಇದು ಒಳಗಡೆ ಮೇನ್ ಕಲ್ಯಾಣಿ ಬಂದ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ್ರೆ. ಇದು ಕಲ್ಯಾಣಿ ಬಾವಿ ಎಲ್ಲ ಒಳಗಡೆ ಇರೋದು ಕಲ್ಯಾಣಿನ ದೊಡ್ಡದು ಕಲ್ಯಾಣಿ ಕ್ಲೋಸ್ ಮಾಡ್ಬಿಟ್ಟವ್ರೆ. ನೋಡಿ ಚಿಕ್ಕದಿದು ಸೆಕೆಂಡ್ನೇ ಕಲ್ಯಾಣಿ ಇದು ಗೈಸ್. ಇವರಿಬ್ಬರದ್ದು ಆವಾಗಿಂದ ಫೋಟೋ ಶೂಟ್ ಇನ್ನೂ ಮುಗೀತಾನೆ ಇಲ್ಲ ಗೈಸ್. ಎಲ್ಲರೂ ಫೋಟೋ ಅಂತ ಫೋಟೋಗಳು ಇಟ್ಕೊಂತವ್ರೆ. ಆ್ಯಕ್ಚುಲಿ ಪಾರ್ಕಲ್ಲಿ ನೋಡಿ ಗೈಸ್ ಎಲ್ಲರೂ ಇಷ್ಟು ಸ್ವಲ್ಪ ಜನ ಮಲ್ಕೊಂಡವ್ರೆ, ಇನ್ನು ಸ್ವಲ್ಪ ಜನ ಟೈಮ್ ಸ್ಪೆಂಡ್ ಮಾಡ್ತವ್ರೆ. ಎಲ್ಲರೂ ಪಾರ್ಕಲ್ಲಿ ಎಲ್ಲರೂ ಫ್ರೀಯಾಗವ್ರೆ ಗೈಸ್. ಹಾಂ ಇವಾಗೆಲ್ಲಪ್ಪ ಏನೋ ಹೇಳ್ತಿದ್ದೆ. ಹಾಂ ನಾನು ಲಾಗ್ ಮಾಡಿದೆ ಅದಕ್ಕೆ ಇವ್ರೇನೋ ಹೇಳ್ತವ್ರು ಇವರಿಬ್ಬರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಫೈನಲಿ ದೇವಸ್ಥಾನದಿಂದ ಹೊರಡ್ತಾ ಇದ್ದೀರಿ ಗೈಸ್. ಇಲ್ಲಿ ಇಷ್ಟೊತ್ತು ರೀಲ್ಸ್ ಮಾಡ್ತಾಯಿದ್ದೀನಿ ನಾನು. ರೀಲ್ಸು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ನಮ್ಮ ಪೈನ ಚಿಕ್ಕಬಳ್ಳಾಪುರ ಕಡೆ ಇದ್ದೀವಿ ಗೈಸ್. ಫೈನಲಿ ಚಿಕ್ಕಬಳ್ಳಾಪುರ ನಾವೆಲ್ಲೋ ಬರ್ಬೇಕಂತ ಹೇಳ್ತೀವಿ ಇವಾಗ ಬಂದಿದ್ದೀವಿ. ಸೊ ನೋಡಿ ಗೈಸ್ ಈ ಕಡೆ ಎಲ್ಲ ಚಿಕ್ಕಬಳ್ಳಾಪುರ ಸಿಟಿ ಅಂತ ಎಲ್ಲನೂ ಫುಲ್ಲು ಇನ್ಫಾರ್ಮೇಷನ್. ಇಲ್ಲಿಂದ ಒಂಚೂರು ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಸೊ ಇಲ್ಲಿಂದ ಹೊರಡಬೇಕು ಗೈಸ್. ಚಿಕ್ಕಬಳ್ಳಾಪುರದಲ್ಲಿ ಒಂಚೂರು ಕೆಲಸ ಐತೆ, ಅದು ಮುಗಿಸ್ಕೊಂಡು ನೋಡಿ ಇಲ್ಲಿ ದಿಲ್ಪಸನ್ ಇಲ್ಲಿ ಫೇಮಸ್ಸು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ದಿಲ್ಪಸ್ ಅಂತ ಅಂದ್ಬಿಟ್ಟು. ಇಡೀ ಚಿಕ್ಕಬಳ್ಳಾಪುರದಿಂದ ಫೇಮಸ್ ಅಂತ ಗೈಸ್ ಇಲ್ಲಿ ದಿಲ್ಪಸನ್. ನೋಡಿ ಮನೆ ಹೋಗ್ತಾ ಇಲ್ಲ ಗೈಸ್, ದಿಲ್ಪಸನೇ ಖಾಲಿ ಹೋಗ್ಬಿಟ್ಟೈತಿ ಇಲ್ಲಿ. ನಮ್ಮ ಬ್ಯಾಡ್ ಲಕ್ಕು ದಿಲ್ಪಸನೇ ಖಾಲಿ. ಸೊ ಬರ್ರಿ ಹೋಗೋಣ ಗೈಸ್. ಹಂಗೆ ಆನ್ ದ ವೇ ಬರ್ತಾಯಿದ್ವಿ. ಇಲ್ಲಿ ಕಣಿವೆ ಬಸವಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಒಳಗಡೆ ಅದು ಚಿಕ್ಕದಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ ಅಂದರೆ ಗೈಸ್ ತೋರಿಸಿ ಮನೆ ಹೋಗೋಣ ಒಳಗಡೆ. ಸೊ ಕಣಿವೆ ಬಸವಣ್ಣ ದೇವಸ್ಥಾನ ಇದು. ಸೊ ಬರ್ರಿ ಒಳಗಡೆ ಹೋಗೋಣ. ಸೊ ಗೈಸ್ ನೋಡ್ರಿ ಇದು ಸ್ಟಾರ್ಟಿಂಗ್ ಇದು ಬರೀ ಒಂದು ಅರ್ಧ ಏನೋ ಇತ್ತು ಗೈಸ್. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಗೈಸ್ ಇದು ದೇವರು. ಒಳಗಡೆ ಹೋಗಿ ಅಲ್ಲಿಂದ ಮಂಗಳಾರತಿ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀರಿ. ಸೊ ಹಂಗೆ ಹೋಗಿಲ್ಲ ಒಂದು ಆಂದು ಊಟ ಗೀಟ ಮಾಡ್ಕೊಂಡು ಸೀದಾ ನಮ್ಮ ಮನೆ ಹತ್ರ ಹೊರಡೋದು. ಸೊ ಗೈಸ್ ಆನ್ ದ ವೇ ಊಟ ಮಾಡ್ತೀವಿ ಅಂತೇಳಿ ಹತ್ತಿರ ನಮ್ಮ ಮೂರಕ್ಕೆ ಹೋಗ್ಬಿಟ್ರೆ ಇವಾಗ ಇಲ್ಲಿಂದ ಏನಾದ್ರು ಊಟ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋಗೋದು. ಹಾಂ ಪಾಪ ಇವರಿಬ್ರು ಬೆಳಗಿಂದ ಊಟನೇ ತಿಂದಿದ್ದಿಲ್ಲಂತೆ. ನಾನಂತೂ ಬೆಳಗ್ಗೆನೇ ಮನೆಗೆ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ನಿ. ಇವರಿಬ್ರು ಪಾಪ ಏನೋ ತಿಂದಿರೋ ಬಂದವ್ರು. ಅಲ್ಲಿಂದ ಊಟ ಮಾಡಿಕೊಂಡು ಸೀದಾ ಮನೆ ತಗೊಳ್ತಾಯಿದ್ದೀನಿ. ಏನೋ ಕೊಬ್ಬರಿನೇ ಹಾಕೊಂಡು ಹೊಡಿತೀನಿ ಅಂತವ್ರು ಇವರು. ಮಾತಾಡೋದು ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಅದು ಏನೇನು ಮಾತಾಡ್ತಾರೋ ಇವ್ರಿಗೆ ಅರ್ಥಾಗುತ್ತೆ ಗೈಸ್. ಸೊ ಗೈಸ್ ನಾವು ಇವಾಗ ಜಸ್ಟು ಮನೆ ಹತ್ರ ಊರಲ್ಲಿ ರೀಚ್ ಆದ್ವಿ. ಇಲ್ಲಿ ಬರ್ತಿದ್ದಾಗ ನಮ್ಮೂರಿಗೆ ಬೆಟ್ಟದಲ್ಲಿ ನೋಡಿ ಯಾರೋ ಒಬ್ಬ ಪಾಪ ಇಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾನೆ ಗೈಸ್. ನಾವೇನು ಇಷ್ಟು ಜನ ಅವರಪ್ಪ ಅಂತ ನೋಡಿದ್ರೆ ಪಾಪ ಒಂದೇ ಕೈಯಲ್ಲಿ ಇಟ್ಕೊಂಡು ಕೂತವನು ಅವನ್ನ ನೋಡಿ. ಇವಾಗ ಅವನ್ನ ಸೇಫ್ ಮಾಡೋದಕ್ಕೆಲ್ಲ ಇಷ್ಟು ಜನ ಹೋಗೋದು ಮೇಲ್ಗಡೆ ಹಗ್ಗ ಬಿಡ್ತಾವ್ರಿ. ಹಗ್ಗ ನೋಡಿ ಇಟ್ಕೊಂಡು ಅವ್ನು ಹಗ್ಗ ಹಿಡ್ಕೊಂಡು. ಸೊ ಗೈಸ್ ಮನೆ ಹತ್ರ ಬಂದ್ಬಿಟ್ಟು ನಮ್ಮೂರ ಬೆಟ್ಟಲ್ಲಿ ನೋಡೋದ್ರಲ್ವ ಯಾರೋ ಒಬ್ಬನು ಸಿಕ್ಕಾಕೊಂಬಿಟ್ಟಿದ್ನೋ. ಸೊ ಅಲ್ಲಿ ಹೋಗಿದ್ವಿ. ಅದಾದಮೇಲೆ ಇವಾಗ ಇಲ್ಲಿಂದ ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಕ್ರಿಕೆಟ್ ಆಡಿ ಮತ್ತೆ ಸಂಜೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇಲ್ಲಿ ಮ್ಯಾಚ್ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ಖತಮ್. ಬಾಯ್ ಬಾಯ್ ಟಾಟಾ.